ರಾಜಕೀಯಕ್ಕೂ ಮತ್ತು ಸಿನಿಮಾ ರಂಗಕ್ಕೂ ಅವಿನಾಭಾವ ಸಂಬಂಧ ಇದೆ. ಯಾಕಂತಂದರೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಾಕಷ್ಟು ನಟರು ಕೂಡ ರಾಜಕೀಯಕ್ಕೆ ಎಂಟ್ರಿ ಆದರು. ಅಷ್ಟೇ ಅಲ್ಲ, ಒಂದಷ್ಟು ಸ್ಟಾರ್ ನಟರು ಕೂಡ ಎಲೆಕ್ಷನ್ ನಿಂತು ಗೆದ್ದು ಸಿ ಎಂ ಆಗಿರೋ ಉದಾಹರಣೆಗಳು ಸಾಕಷ್ಟಿದೆ. ನಿಮಗೆ ಗೊತ್ತಿದ್ದಂಗೆ NTR ಆಗಿರ್ಬೋದು, MGR ಆಗಿರ್ಬೋದು, ಜಯಲಲಿತಾ ಆಗಿರ್ಬೋದು, ಇವರೆಲ್ಲ ಸಿನಿಮಾ ರಂಗದಿಂದ ಬಂದು ಆಯಾ ಸ್ಟೇಟಲ್ಲಿ ಸಿ ಎಂ ಆದವರು. ಇನ್ನು ಇತ್ತೀಚೆಗಷ್ಟೇ ವಿಜಯ್ ಅವರು ತಮ್ಮ TVK ಪಕ್ಷವನ್ನು ಕಟ್ಟಿ ಕೂಡ ಅಲ್ಲೂ ಕೂಡ ಅವರು ಸಿ ಎಂ ಆದರು. ಅವರು ಕೂಡ ಅವರ ಹಿನ್ನೆಲೆ ನೋಡ್ಕೊಂಡು ಬಂದರೆ ಹೆಚ್ಚು ಕಮ್ಮಿ 40 ವರ್ಷಗಳ ಪಯಣ ಅವ್ರದ್ದು. ಬಾಲನಟರಿಂದ ಹಿಡಿದು ಸ್ಟಾರ್ ಆಗೋವರೆಗೂ ಅವರು ಸಿನಿಮಾ ರಂಗದಲ್ಲಿದ್ದರು. ಆ ನಂತರದ ದಿನಗಳಲ್ಲಿ ಅವರು ರಾಜಕೀಯಕ್ಕೂ ಎಂಟ್ರಿ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ TVK ಪಕ್ಷವನ್ನು ಸ್ಥಾಪಿಸ್ತಾರೆ. ಅದಾದ ಮೇಲೆ ಅವರು ಸಿ ಎಂ ಕೂಡ ಆಗ್ತಾರೆ. ಈಗ ಅದೇ ಬದಲಾವಣೆ ಕರ್ನಾಟಕದಲ್ಲೂ ಕೂಡ ಆಗ್ತಾ ಇದೆ. ಸಿನಿಮಾ ನಂಟು ಇರ್ತಕ್ಕಂಥ ವ್ಯಕ್ತಿಯೇ ಈಗ ಸಿ ಎಂ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇವೆ. ಎಸ್, ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದ ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಇದ್ದರೆ, ಸಿದ್ದರಾಮಯ್ಯ ಅವರು ಇನ್ನೇನು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಮುಂದೆ ಸಿ ಎಂ ಆಗುವಂಥ ಅವಕಾಶ DK ಶಿವಕುಮಾರ್ಗೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದರೂ ಕೂಡ ಅವರೇ ಸಿ ಎಂ ಆಗ್ತಾರೆ ಅನ್ನೋ ಬಲವಾದ ನಂಬಿಕೆಗಳು, ಬಲವಾದ ಮಾತುಗಳು ಕೇಳಿ ಬರ್ತಾ ಇವೆ. ಇರಲಿ, DK ಶಿವಕುಮಾರ್ ಸಿ ಎಂ ಆಗೋದಾದರೆ DK ಶಿವಕುಮಾರ್ ಅವ್ರಿಗೂ ಕೂಡ ಸಿನಿಮಾ ನಂಟು ಇದೆ ಅನ್ನೋದು ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ. ಒಂದಷ್ಟು ಜನಗಳಿಗೆ ಅವ್ರಿಗೂ ಕೂಡ ಸಿನಿಮಾ ಹಿನ್ನೆಲೆ ಇದೆ ಅನ್ನೋದು ಗೊತ್ತು. ಆದರೆ ಬಹಳಷ್ಟು ಜನಗಳಿಗೆ DK ಶಿವಕುಮಾರ್ ಕೂಡ ಸಿನಿಮಾ ನಂಟನ್ನು ಹೊಂದಿದ್ರು ಅನ್ನೋದು ಗೊತ್ತಿಲ್ಲ. ಹಾಗೆ ಹೇಳೋದಾದರೆ DK ಶಿವಕುಮಾರ್ ಅವರು ಹಿಂದಿನ ದಿನಗಳಲ್ಲಿ ಸಿನಿಮಾ ನಂಟನ್ನು ಅಪಾರವಾಗಿ ಹೊಂದಿದ್ರು. ಕಾರಣ ಇಷ್ಟೇ, ದುಡಿಮೆ ಮಾಡಬೇಕಾಗಿತ್ತು. ಆರಂಭದ ದಿನಗಳಲ್ಲಿ ಇನ್ನೂ ಯುವಕರಾಗಿದ್ದರು. ಆಗ ಅವರು ಪ್ರದರ್ಶಕರಾಗಿ ತಮ್ಮ ದುಡಿಮೆಯನ್ನು ಶುರು ಮಾಡ್ತಾರೆ, ಅದು ಸಿನಿಮಾ ಪ್ರದರ್ಶಕರಾಗಿ. ಅವರ ಹುಟ್ಟೂರಾದ ದೊಡ್ಡ ಹಾಲಹಳ್ಳಿಯಲ್ಲಿ 1980ರಲ್ಲಿ ಅವರು ಒಂದು ಟೂರಿಂಗ್ ಟೆಂಟನ್ನು ಶುರು ಮಾಡ್ತಾರೆ. ಟೂರಿಂಗ್ ಟೆಂಟ್ ಮೂಲಕ ಒಂದಷ್ಟು ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತಾರೆ. ಸೊ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾರೆ. ಸಿನಿಮಾ ನಂಟನ್ನು ಹತ್ತಿರದಿಂದ ಕಂಡುಕೊಳ್ತಾರೆ. ಸೊ ಗಾಂಧಿನಗರಕ್ಕೆ ಅವ್ರಿಗೂ ಆಗಾಗ ಒಂದಷ್ಟು ಬೇಸಿಗೆ ಬೆಳೆಯುತ್ತೆ. ಅಲ್ಲಿಂದ ಸಾಕಷ್ಟು ವರ್ಷಗಳ ಕಾಲ ಅವರು ಸಿನಿಮಾ ಪ್ರದರ್ಶಕರಾಗಿ ಕೆಲಸವನ್ನು ಮಾಡ್ತಾರೆ. ಇನ್ನು ಆರಂಭದಲ್ಲೇ ಕೂಡ ಅವರು ಕಾಂಗ್ರೆಸ್ ಅಭಿಮಾನಿಯಾಗಿದ್ದರು, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಆಗ್ತಾರೆ. ಅದಾದ ಮೇಲೆ 1986ರಲ್ಲಿ ಎಲೆಕ್ಷನ್ಗೆ ನಿಲ್ತಾರೆ. ಆ ಎಲೆಕ್ಷನಲ್ಲಿ ದೇವೇಗೌಡರ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ. ಆ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ಅವರು ಟೂರಿಂಗ್ ಟೆಂಟನ್ನು ಹೊಂದಿರ್ತಾರೆ. ಸೊ ಟೂರಿಂಗ್ ಟಾಕೀಸ್ ಏನು ಮಾಡಿದ್ರು ಆ ಮಾಲೀಕತ್ವನ ಹೊಂದಿರ್ತಾರೆ. ಟೂರಿಂಗ್ ಟಾಕೀಸ್ ಮಾಲೀಕತ್ವದಿಂದ ಈಗ ಸಿ ಎಂ ಆಗೋ ತನಕ ಅವರ ಜರ್ನಿ ಬಂದಿದೆ. ಒಟ್ಟಾರೆ DK ಶಿವಕುಮಾರ್ ಅವರು ಈ ಹಿಂದೆ ಕೂಡ ಅಷ್ಟೇ ಸಿ ಎಂ ಆಗಿರಲಿ, ಸಚಿವರಾಗಿರಲಿ, ಅಲ್ಲಿಂದನೂ ಕೂಡ ಇಲ್ಲಿನವರೆಗೂ ಕೂಡ ಸಿನಿಮಾದವರ ಜೊತೆಗೆ ಸಾಕಷ್ಟು ಪ್ರೀತಿಯನ್ನು ಇಟ್ಕೊಂಡರು, ಬಾಂಧವ್ಯನ ಹೊಂದಿದ್ದವರು. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳೋದಾದರೆ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತು DK ಶಿವಕುಮಾರ್ ಅವರು ಇಬ್ಬರು ಆಪ್ತ ಸ್ನೇಹಿತರು, ಒಂದೇ ಶಾಲೆ ಕಾಲೇಜಲ್ಲಿ ಕಲಿತಂಥವ್ರು. ಸೊ ಆ ನಂಟು ಇನ್ನಷ್ಟು ಗಟ್ಟಿಯಾಗಿತ್ತು. ಹಾಗಾಗಿ ಚಿತ್ರರಂಗದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಶಿವಕುಮಾರ್ ಅವರು ಒಂದಷ್ಟು ಸ್ಪಂದಿಸ್ತಾ ಇದ್ದರು. ಕಲಾವಿದರಿರಲಿ, ತಂತ್ರಜ್ಞರಿರಲಿ, ಸಿನಿಮಾ ರಂಗದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂತು ಬಗೆಹರಿಸುವಂಥ ಕೆಲಸವನ್ನು DK ಶಿವಕುಮಾರ್ ಕೂಡ ಮಾಡಿದರು. ಇತ್ತೀಚೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಿರ್ಬೋದು, ಚಲನಚಿತ್ರ ಅಕಾಡೆಮಿ ಆಗಿರ್ಬೋದು, ಒಂದು ಮನವಿನ ಸಲ್ಲಿಸ್ತಾರೆ. ಆ ಮನವಿಗೆ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡಿಕೊಡುವಂಥ ಭರವಸೆನೂ ಕೂಡ DK ಶಿವಕುಮಾರ್ ಕೊಟ್ಟಿರ್ತಾರೆ. ಸೊ ಅದೇನೇ ಇದ್ದರೂ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಸಿನಿಮಾ ನಂಟು ರಾಜಕೀಯಕ್ಕೆ ಬಂದಾಗ ಆ ಬೆಸುಗೆ ಇದೆಯಲ್ಲ, ಏನು ಬೇಕಾದರೂ ಮಾಡ್ಬೋದು, ಅದೊಂದು ಇಲ್ಲಿ ಗಮನಿಸಬೇಕಾದಂಥ ಅಂಶ. ಇನ್ನು ಎಷ್ಟೋ ಜನ ಜೈಲಿಗೆ ಹೋಗಿ ಬಂದಂಥವರ ಅದೃಷ್ಟನೇ ಬದಲಾಯಿಸುತ್ತೆ ಅನ್ನೋ ಮಾತುಗಳನ್ನು ಹಾಡ್ತಾ ಇರ್ತಾರೆ ಆಗಾಗ. ನಿಜ. ಸೊ ಜೈಲಿಗೆ ಹೋಗಿ ಬಂದಂಥವ್ರು ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಸೊ ಇವರು ಕೂಡ ತಿಹಾರ್ ಜೈಲಿಗೆ ಹೋಗಿದ್ರು, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಂದರು. ಅದಾದಮೇಲೆ ಎಲೆಕ್ಷನ್ ನಿಂತರು, ಗೆದ್ದರು, DCM ಆದರು. ಈಗ ಸಿ ಎಂ ಆಗುವಂಥ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಸೊ ಎಷ್ಟೋ ಜನ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಒಂದಷ್ಟು ಯಾರೋ ಮಾಡಿದ ತಪ್ಪಿಗೆ ಸೊ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಯಿತು ಸಿ ಎಂ ಆದಂಥವ್ರು. ಈಗ ಜೈಲಲ್ಲಿ ಇದ್ದವರು ಹೊರಗೆ ಬಂದು ಸಿ ಎಂ ಆಗಿರ್ತಕ್ಕಂಥ ಉದಾಹರಣೆ ಕೂಡ ಕಣ್ಮುಂದೆ ಸಾಕಷ್ಟಿದೆ. ಸೊ ಅಂಥ ಒಂದು ಉದಾಹರಣೆ ಇದು ಕೂಡ ಆಗ್ತಾ ಇದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಹೇಳೋದಾದರೆ, ಸೊ ಪಕ್ಕದ ತಮಿಳುನಾಡಲ್ಲಿ ಒಬ್ಬ ಸಿನಿಮಾ ನಟ ಹೇಗೆ ಬದಲಾವಣೆ ತಂದುಕೊಟ್ರು ಆಗಿನ ರಾಜ್ಯಕ್ಕೆ, ಅಲ್ಲಿ ಸಿ ಎಂ ಆಗುವ
ವರೆಗೂ ಕೂಡ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಕನ್ನಡಕ್ಕೂ ಯಾರಾದರೂ ಬರ್ಬೋದಾ ಸೂಪರ್ ಸ್ಟಾರ್ ನಟ ಅಂತ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಸದ್ಯಕ್ಕೆ ಕೇಳಿ ಬರ್ತಾ ಇರತಕ್ಕಂಥ ಮಾತು ಅಂದರೆ ಅದು ದರ್ಶನ್ ಅವರು. ಗೊತ್ತಿಲ್ಲ, ದರ್ಶನ್ ಜೈಲಲ್ಲಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಜೈಲಲ್ಲಿ ಇರ್ತಕ್ಕಂಥವರ ಅದೃಷ್ಟ ಬದಲಾಗುತ್ತೆ ಹೊರಗೆ ಬಂದಮೇಲೆ. ಗೊತ್ತಿಲ್ಲ, ಸಾಕಷ್ಟು ಜನಗಳ ಲೈಫಲ್ಲಿ ಬದಲಾವಣೆ ಕೂಡ ಆಗಿದೆ, ಅಭಿವೃದ್ಧಿ ಕೂಡ ಆಗಿದೆ, ಅಧಿಕಾರ ಕೂಡ ಹಿಡಿದಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ದರ್ಶನ್ ಹೊರಗೆ ಬಂದು ಅವರು ಯಾವುದಾದ್ರೂ ಪಕ್ಷ ಸೇರ್ತಾರೋ ಅಥವಾ ಪಕ್ಷ ಕಟ್ತಾರೋ ಗೊತ್ತಿಲ್ಲ. ಸೊ ಈ ರೀತಿಯ ಚರ್ಚೆಗಳು, ಕಾಮೆಂಟ್ಗಳು ಕೂಡ ಹೊರಗಡೆ ನಡೀತಾ ಇವೆ. ಸೊ ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಆಗ್ಬೋದು. ಇದು ಸಣ್ಣ ಉದಾಹರಣೆ ಅಷ್ಟೇ. ಡಿ ಕೆ ಶಿವಕುಮಾರ್ ಅವರಿಗೆ ಸಿನಿಮಾ ನಂಟಿತ್ತು, ಆ ನಂಟು ಅರ್ಧಕ್ಕೆ ನಿಂತೋಯ್ತು. ಆದರೆ ವ್ಯಾವಹಾರಿಕವಾಗಿ ಅವರು ಅರ್ಧ ನಿಲ್ಲಿಸಿದ್ರು ಕೂಡ ಆ ಸಂಬಂಧದಲ್ಲಿ, ಆ ಪ್ರೀತಿ ವಿಶ್ವಾಸದಲ್ಲಿ ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗವನ್ನು ಹತ್ತಿರದಿಂದ ನೋಡ್ತಾ ಇದ್ದಾರೆ, ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಿನಿಮಾ ನಂಟಿನಿಂದ ಅವರು CM ಆಗ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಬಹು ದೊಡ್ಡ ಚರ್ಚೆ ಆಗಿರ್ತಕ್ಕಂಥ ವಿಷಯ. ಅದೇನೇ ಇರಲಿ, CM ರಾಜ್ಯಕ್ಕಷ್ಟೇ CM ಆಗಿದ್ದರೂ ಕೂಡ ಸಿನಿಮಾ ನಂಟು, ಸಿನಿಮಾದ ಪ್ರೀತಿ, ಸಿನಿಮಾದ ಮೇಲಿನ ಒಲವು ಅವರಿಗೂ ಇತ್ತು. ಆಗಾಗ ಸಿನಿಮಾದ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಯಾವುದೇ ಒಂದು ಕಲರ್ಫುಲ್ ವೇದಿಕೆ ಮೇಲೆ ಹತ್ತಿದ್ರೂ ಕೂಡ ಶಿವಕುಮಾರ್ ಅವರು ಹೇಳೋದು ಒಂದೇ ಮಾತು, ನಾನು ಕೂಡ ಸಿನಿಮಾ ರಂಗದವನೇ, ನನಗೂ ಕೂಡ ಸಿನಿಮಾ ಮೇಲೆ ಪ್ರೀತಿ ಇದೆ, ನಾನು ಕೂಡ ಸಿನಿಮಾದಲ್ಲಿ ದುಡಿದವನು, ನನಗೂ ಇಲ್ಲಿ ಜಾಗ ಇದೆ ಅಂತ ಆಗಾಗ ಹೇಳ್ತಾ ಇದ್ರು. ಸೊ ಆ ಜಾಗ, ಆ ಪ್ರೀತಿ ಎಲ್ಲವನ್ನು ಕಂಡುಕೊಂಡಿದ್ದಂಥ ಶಿವಕುಮಾರ್ ಈಗ CM ಆಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಬಹುಶಃ ಇನ್ನು 2 ದಿನಗಳಲ್ಲಿ ಅವರು ಪ್ರಮಾಣ ವಚನ ಸ್ವೀಕರಿಸ್ಬೋದು. ಅದಾದಮೇಲೆ ರಾಜ್ಯದ ಅಭಿವೃದ್ಧಿಗೆ ಅವರು ಕೂಡ ಶ್ರಮಿಸ್ತಾರೆ. ಹೆಚ್ಚಿನದಾಗಿ ಸಿನಿಮಾ ರಂಗಕ್ಕೂ ಕೂಡ ಒಂದಷ್ಟು ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಲಿ ಅನ್ನೋದು ಈಗ ಎಲ್ಲರ ಒಕ್ಕರಲ ಮಾತಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.